ಶುಭೋದಯ. ಹಿನೇನಿ ಈ ಇಬ್ರಿಯ ಭಾಷೆಯ ಪದವನ್ನ ಈ ವಾರವೆಲ್ಲ ಧ್ಯಾನ ಮಾಡ್ತಲಿದ್ದೇವೆ. ನಿನ್ನೆ ದಿನ ನಾವು ಕೇವಲ ಅರ್ಧ ಭಾಗವನ್ನ ನೋಡಿಕೊಂಡೆವು. ಅಬ್ರಹಾಮನು ತನಗೆ ಪ್ರಿಯನಾಗಿರುವಂಥ ಮಗನನ್ನ ಹೋಮವಾಗಿ ಅಥವಾ ಯಜ್ಞವಾಗಿ ಅರ್ಪಿಸಲು ಮೊರಿಯ ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಅದರ ಮಧ್ಯದಲ್ಲಿ ನಡೆಯುವಂಥ ಸಂಭಾಷಣೆಗಳನ್ನು ಕಂಡೆವು. ಹಾಗೂ ಹಿನೇನಿ ಅನ್ನುವಂಥ ಪದ ಏನನ್ನೆಲ್ಲ ಸೂಚಿಸುತ್ತದೆ ಅನ್ನುವಂಥದ್ದನ್ನು ನೋಡಿಕೊಂಡೆವು. ಏನೇನು? ಮೊದಲನೆಯದಾಗಿ ನಮ್ಮ ಉಪಸ್ಥಿತಿಯನ್ನು, ನಾನಿದ್ದೇನೆ, ನಾನು ಸಿದ್ಧನಾಗಿದ್ದೇನೆ ಹಾಗೂ ನಾನು ವಿಧಿಯನಾಗಿದ್ದೇನೆ ಅನ್ನುವಂತಹ 3 ಅರ್ಥಗಳನ್ನು ಕೊಡುವಂತಹ ಪದ ಈ ಹಿನೇನಿ ಆಗಿರುತ್ತದೆ. ಈ ವಾಕ್ಯ ಭಾಗವನ್ನು ಹಾಗೆ ಮುಂದುವರೆದು ನಾವು ಓದುವಾಗ ಅಬ್ರಹಾಮನಿಗೆ ಎಷ್ಟೇ ಕಷ್ಟವಾದಾಗ್ಯೂ ಸಹ ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟವನಾಗಿ ಮುಂದುವರಿಯುವಂಥದ್ದನ್ನು ಕಾಣ್ತೇವೆ. ತಾನು ಕುರಿಯನ್ನ ತೆಗೆದುಕೊಂಡು ಹೋಗದೆ ಹೋದಾಗ್ಯೂ ಸಹ, ಈಸಾಕನಿಗೆ ಇದರ ಕುರಿತು ಗೊತ್ತಿದ್ದಾಗ್ಯೂ ಸಹ ಯಾವುದೇ ಪ್ರಶ್ನೆಗಳನ್ನು ಹಾಕದೆ ಹೋಗುವಂಥದ್ದಕ್ಕೆ ಈಗೋ ಇದ್ದೇನೆ ಅನ್ನುವಂತಹ ಅರ್ಥ ನೀಡುವಂಥದ್ದಾಗಿರ್ತದೆ. ಕೆಲವರು ವಿದ್ವಾಂಸರು ಹಾಗೂ ಒಬ್ಬ ದೇವಸೇವಕರು ಹೀಗೆ ಹೇಳ್ತಾರೆ, ಈ ಹಿನೇನಿ ಅನ್ನುವಾಗ ಹಿಯರ್ ಐ ಆಮ್ ಅನ್ನುವುದಕ್ಕಿಂತ ಹಿಯರ್ ಈಸ್ ಮೀ ಅಟ್ ಯೋರ್ ಡಿಸ್ಪೋಸಲ್ ಟು ಆಕ್ಟ್ ಅಪಾನ್ ಮೀ. ಮತ್ತೊಮ್ಮೆ ಹೇಳ್ತೇನೆ, ಹಿಯರ್ ಈಸ್ ಮೀ ಅಟ್ ಯೋರ್ ಡಿಸ್ಪೋಸಲ್ ಟು ಆಕ್ಟ್ ಅಪಾನ್ ಮೀ. ಹಿಯರ್ ಐ ಆಮ್, ಈಗೋ ನಾನು ಇದ್ದೇನೆ ಎಂಬುದಾಗಿ ಹೇಳುವಾಗ ನಾನತ್ವ ತುಂಬಿಕೊಂಡು ಬಿಡ್ತದೆ. ಅದ್ರ ಬದಲು ಸ್ವಾಮಿ ಈಗೋ ಇದ್ದೇನೆ ಎಂಬುದಾಗಿ ಹೇಳುವಾಗ ಸಂಪೂರ್ಣವಾಗಿ ನನ್ನನ್ನು ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ, ನೀನು ನನ್ನ ಜೀವಿತದಲ್ಲಿ ಏನೆಲ್ಲ ಕಾರ್ಯ ಮಾಡಬೇಕು ಅದನ್ನು ನೀನು ಮಾಡು ಅನ್ನುವಂಥದ್ದನ್ನು ತೋರಿಸುವಂಥದ್ದಾಗಿರ್ತದೆ. ಇದು ಹಿನೇನಿ ಪದದ ಮತ್ತೊಂದು ಅರ್ಥ. ಹಿಯರ್ ಐ ಆಮ್ ಅನ್ನುವ ಬದಲು ಹಿಯರ್ ಈಸ್ ಮೀ, ನಾನು ಅನ್ನುವುದಕ್ಕಿಂತ ಈಗೋ ಇದ್ದೇನೆ ಎಂಬುದಾಗಿ ಸಂಪೂರ್ಣವಾಗಿ ದೇವರ ಮುಂದೆ ಒಪ್ಪಿಸಿಕೊಡುವಂತಹ ಒಂದು ಪದ ಹಿನೇನಿ ಆಗಿರ್ತದೆ. ಈ ದಿನ ಈ ವಾಕ್ಯ ಭಾಗವನ್ನು ಮುಂದುವರೆದು ಮುಂದಿನ ಕೆಲವೊಂದು ಘಟನೆಗಳನ್ನು ನೋಡಿಕೊಳ್ಳೋಣ. ಮೊರಿಯ ಬೆಟ್ಟಕ್ಕೆ ಅಬ್ರಹಾಮನು ಈಸಾಕನು ಹೋಗ್ತಾರೆ. ಅಲ್ಲಿ ಹೋದಾಗ ಆ ಯಜ್ಞಕ್ಕೆ ಬೇಕಾಗಿರುವಂಥ ಕಟ್ಟಿಗೆಗಳನ್ನೆಲ್ಲ ಜೋಡಿಸಿ ಅದಾದ ನಂತರ ಅಬ್ರಹಾಮನು ತನ್ನ ಪ್ರಿಯನಾಗಿರುವಂಥ ಮಗನನ್ನ ಆ ಕಟ್ಟಿಗೆಯ ಮೇಲೆ ಮಲಗಿಸುತ್ತಾನೆ. ಮಲಗಿಸಿದ ನಂತರ ವಾಕ್ಯ 11ರಲ್ಲಿ ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು ಈಗೋ ಇದ್ದೇನೆ ಅಂದನು. ಇದು 2ನೆಯ ಬಾರಿ ನೋಡುವಂಥ ಹಿನೇನಿ. ನಾವು ಮೊದಲನೆಯದು ನೋಡುವಂಥದ್ದು, ಮೊದಲನೆಯ ವಾಕ್ಯದಲ್ಲಿ ದೇವರು ಅಬ್ರಹಾಮನನ್ನು ಕರೆಯುವಾಗ ಅಬ್ರಹಾಮನಿಗೆ ಯಾವುದೇ ರೀತಿಯಾದಂಥ ಗುರುತು, ಯಾವುದೇ ರೀತಿಯಾದಂಥ ಒಂದು ಊಹೆ ಪೋಹೆಗಳು ಇರುವುದಿಲ್ಲ. ದೇವರೇ ನಾನಿದ್ದೇನೆ ಅನ್ನುವಂಥ ಉತ್ತರವನ್ನು ಕೊಟ್ಬಿಡ್ತಾನೆ. ಆದರೆ ಇದಾದ ನಂತರ ಈಗ 11ನೇ ವಾಕ್ಯದಲ್ಲಿ ಬರುವ ತನಕ ಆ ಅಬ್ರಹಾಮನು ಅನೇಕ ಭಾವನೆಗಳ ಮಧ್ಯದಲ್ಲಿ ಹಾದು ಹೋಗಿರ್ತಾನೆ. ಇನ್ನೇನು ಮಗನನ್ನ ಆ ಕತ್ತಿಯನ್ನ ಎತ್ತಿ ಕೈ ಚಾಚಿ ಅವನನ್ನು ಚುಚ್ಚಿ ಸಾಯಿಸಿ ಯಜ್ಞವನ್ನು ಅರ್ಪಿಸಬೇಕು. ಆ ಸಮಯದಲ್ಲಿ ದೇವರು ಅಬ್ರಹಾಮನನ್ನು ಕರೆಯುವಾಗ ಈ ಎಲ್ಲ ಕಷ್ಟಗಳ ಮಧ್ಯದಲ್ಲಿ, ಈ ಎಲ್ಲ ಉದ್ವೇಗಗಳ ಮಧ್ಯದಲ್ಲಿ, ಈ ಎಲ್ಲ ನೋವುಗಳ ಮಧ್ಯದಲ್ಲಿ, ಈ ಎಲ್ಲ ಸಂಕಟಗಳ ಮಧ್ಯದಲ್ಲಿ ಒಂದು ಪಾಸ್ ತಗೊಂಡು ಈಗೋ ಇದ್ದೇನೆ ಅನ್ನುವಂಥ ಉತ್ತರವನ್ನು ಕೊಡ್ತಾನೆ. ನೋಡಿ, ನಾವು ಕೆಲವೊಂದು ಕಷ್ಟಗಳನ್ನು ಹಾದು ಹೋಗುವಾಗ ಆ ಕಷ್ಟಗಳಲ್ಲಿ ನಾವು ಮುಳುಗಿ ಹೋಗಿರ್ತೇವೆ. ಅಯ್ಯೋ ನನಗೆ ಎಷ್ಟೊಂದು ಕಷ್ಟ, ಇದ್ರ ಮಧ್ಯದಲ್ಲಿ ಇದೊಂದು ಬೇರೆ ನಾನು ಉತ್ತರ ಕೊಡಬೇಕಾ, ನಾನು ಪಾಸ್ ಮಾಡಬೇಕಾ? ಈ ಒಂದು ದಿನಮಾನಗಳಲ್ಲಿ ಲೋಕ ಓಡಿಸ್ಕೊಂಡು ನಮ್ಮನ್ನು ಹೋಗ್ತಾ ಇದೆ. ಅದರ ಮಧ್ಯದಲ್ಲಿ ಬ್ಯುಸಿಯಾಗಿ ಯಾವುದೇ ಧ್ವನಿಗೆ ಕಿವಿಗೊಡದೆ ನಾವು ಹೋಗ್ತಾನೇ ಇದ್ದೇವೆ, ಮುಂದೆ ಸಾಕ್ತಾನೇ ಇದ್ದೇವೆ. ಯಾವುದರ ಹಿಂದೆ ಓಡ್ತಾ ಇದ್ದೀವಿ ಎಂಬುದಾಗಿಯೂ ಸಹ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಅಬ್ರಹಾಮನು ಇದೆಲ್ಲದರ ಮಧ್ಯೆ ಒಂದು ಸಣ್ಣ ಪಾಸನ್ನು ತಗೊಂಡು ಈಗೋ ಇದ್ದೇನೆ ಅನ್ನುವಂಥದ್ದನ್ನು ನಾವು ಕೇಳ್ತೇವೆ. ನೋಡಿ, ನಮ್ಮ ಕಷ್ಟಗಳ ಮಧ್ಯದಲ್ಲಿ ನಾವು ಬ್ಯುಸಿಯಾಗಿ ನಿರತರಾಗಿರುವಂಥ ಸಮಯಗಳಲ್ಲೂ ಸಹ ದೇವರು ನಮ್ಮನ್ನು ಕರೆಯುವಾಗ ಆ ಪಾಸನ್ನು ತೆಗೆದುಕೊಂಡು, ದೇವರೇ ನೀನು ಏನು ಹೇಳಬೇಕು ಅಂತಿದ್ಯಾ ಅದನ್ನು ನೀನು ಹೇಳು, ನಾನು ಕೇಳಿದ ನಂತರ ನನ್ನ ಕೆಲಸಗಳಿಗೆ ಮುಂದೆ ಹೋಗ್ತೇನೆ ಅನ್ನುವಂಥ ಪ್ರತ್ಯುತ್ತರ ಹಿನೇನಿ ಆಗಿರುತ್ತದೆ. ಆ ಒಂದು ಪ್ರತ್ಯುತ್ತರ ನನ್ನದು ನಿನ್ನದು ಆಗಿದೆಯಾ? ನಮ್ಮಲ್ಲಿ ಅಷ್ಟು ತಾಳ್ಮೆ ಇದೆಯಾ?
ಆ ರೀತಿಯಾದಂಥ ದೀರ್ಘ ಶಾಂತಿ ನನ್ನಲ್ಲಿ ನಿಮ್ಮಲ್ಲಿ ಇದೆಯಾ? ಮೊದಲನೇ ಬಾರಿ ದೇವರು ಅಬ್ರಹಾಮನನ್ನು ಕರೆದಾಗ ಆತನಿಗೆ ಯಾವುದೇ ರೀತಿಯಂಥ ಕ್ಲೂ ಇರಲಿಲ್ಲ. ಎರಡನೇ ಬಾರಿ ಕರೆದಾಗ ಅಬ್ರಹಾಮನು ಬಹಳ ಸಂಕಟದಲ್ಲಿರ್ತಾನೆ, ಬಹಳ ನೋವಿನ ಮಧ್ಯದಲ್ಲಿರ್ತಾನೆ. ಆದಾಗ್ಯೂ ಸಹ ದೇವರ ಧ್ವನಿಗೆ ಕಿವಿಗೊಡುವುದಕ್ಕೆ ಸ್ವಲ್ಪ ವಿರಾಮ ತೆಗೆದುಕೊಂಡು ಈಗೋ ಇದ್ದೇನೆ ಎಂಬುದಾಗಿ ಹೇಳ್ತಾನೆ. ಈ ವಾಕ್ಯಗಳ ಮಧ್ಯದಲ್ಲಿ ಬರುವಂಥ ಒಂದು ಸಂಗತಿ, ನಿನ್ನ ಮಗನನ್ನು ನೀನು ಯಜ್ಞವಾಗಿ ಅರ್ಪಿಸಬೇಡ, ಯಜ್ಞಕ್ಕೆ ಬೇಕಾಗಿರುವಂಥ ಹೋರಿಯು ಅಲ್ಲಿ ಸಿದ್ಧವಾಗಿದೆ, ಅದನ್ನು ತೆಗೆದುಕೊಂಡು ನೀನು ಯಜ್ಞವನ್ನು ಅರ್ಪಿಸು ಎಂಬುದಾಗಿ ಹೇಳುವಾಗ ಅಲ್ಲಿ ಬರುವಂತಹ ಯೆಹೋವನ ಒಂದು ಹೆಸರು ಯೆಹೋವ ಈರೆ, ಒದಗಿಸುವಾತನು. ನಾವು ದೇವರ ಸ್ವರವನ್ನು ಕೇಳುವುದಕ್ಕೆ ಒಂದು ವಿರಾಮ ತೆಗೆದುಕೊಳ್ಳುವಾಗ, ಪಾಸ್ ಮಾಡುವಾಗ ದೇವರು ನಮಗೆ ಮಹತ್ತರವಾದ ವಿಷಯಗಳನ್ನು ತಿಳಿಸುವಾತನಾಗಿರ್ತಾನೆ. ಇಲ್ಲವಾದಲ್ಲಿ ಅಬ್ರಹಾಮನು ತನ್ನ ಒಬ್ಬನೇ ಮಗನನ್ನು ಕಳೆದುಕೊಳ್ಬೇಕಾಗಿತ್ತು. ಯಾವಾಗ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತಾನೋ ಈ ಸಂಗತಿಗಳು ನಡೆಯಲಿಕ್ಕೆ ಸಾಧ್ಯ. ಹಿನೇನಿ ಎಂಬುದಾಗಿ ಹೇಳುವಾಗ ನಮ್ಮಲ್ಲಿರುವಂಥ ಶಾಂತಿ, ದೀರ್ಘ ಶಾಂತಿ, ಸಮಾಧಾನ, ತಾಳ್ಮೆ ಇಲ್ಲಿ ಕಂಡುಬರುವಂಥದ್ದಾಗಿರ್ತದೆ. ದೇವರಿಗೆ ಪ್ರತ್ಯುತ್ತರ ಕೊಡಬೇಕು, ನನ್ನ ಕೆಲಸ ಕಾರ್ಯಗಳ ಮಧ್ಯದಲ್ಲೂ ಕೊಡಲಿಕ್ಕೆ ಸಿದ್ಧನಿದ್ದೇನಾ? ಹಿನೇನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.